ನಮಸ್ಕಾರ ವೀಕ್ಷಕರೇ, ಸುವನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ವೀಕ್ಷಕರೇ, ನೀವು ಶಿವನ ಪ್ರತಿ ದೇವಸ್ಥಾನದಲ್ಲಿ ನಂದಿ ವಿಗ್ರಹವನ್ನ ನೋಡಿರ್ತೀರಾ. ನಂದಿ ಶಿವನ ವಾಹನವಾಗುವಂತೆ ವರ ಪಡೆದಿರ್ತಾನೆ. ಶಿವ ಪುರಾಣದಲ್ಲಿ ನಂದಿಯ ಜನನದ ಬಗ್ಗೆ ರೋಚಕ ಕಥೆ ಇದೆ. ಈ ಕಥೆ ಶುರುವಾಗೋದು ಶಿಲಾದರ ಮಹರ್ಷಿಯವರಿಂದ. ಶಿಲಾದರ ಮಹರ್ಷಿಯವರಿಗೆ ವರ್ಷಾನುಗಟ್ಟಲೆ ಕಳೆದ್ರೂ ಸಂತಾನವಿರದ ಕಾರಣ ಅವರು ಶಿವನ ಕುರಿತು ಘೋರ ತಪಸ್ಸನ್ನ ಮಾಡ್ತಾರೆ. ಹೀಗೆ ತಪಸ್ಸಿಗೆ ಮೆಚ್ಚಿದಂತಹ ಪರಶಿವ ಧರೆಗೆ ಬಂದು ಮಹರ್ಷಿಯವರ ಇಚ್ಛೆಯನ್ನ ಅರಿತುಕೊಳ್ತಾರೆ. ತಮಗೆ ಸಂತಾನವಿಲ್ಲದ ಕಾರಣ ತುಂಬಾ ನೊಂದಿರುತ್ತೇನೆ ಅಂತ ತಿಳಿಸಿದಂತಹ ಸಂದರ್ಭದಲ್ಲಿ ಮಹರ್ಷಿಗಳಿಗೆ ಪರಶಿವ ತಥಾಸ್ತು, ನಿನಗೆ ಸಂತಾನ ಭಾಗ್ಯವಾಗಲಿ ಅಂತ ಹೇಳಿ ಹೊರಟು ಹೋಗ್ತಾರೆ. ಹೀಗೆ ಒಂದು ದಿನ ಕೃಷಿ ಕಾರ್ಯದಲ್ಲಿ ತೊಡಗಿದ್ದಂತಹ ಶಿಲಾದರ ಮಹರ್ಷಿಗಳಿಗೆ ಮಗು ಒಂದು ಬೇಲಿಯ ಮಧ್ಯದಲ್ಲಿ ಆಟ ಆಡುವಂತಹ ಕಿಲಕಿಲ ಅಂತ ನಗುವಂತಹ ಸದ್ದು ಕೇಳಿಸುತ್ತೆ. ಹೀಗೆ ಕಂಡಂತಹ ಮಗು ಸೂರ್ಯ ಪ್ರಕಾಶಮಾನವಾದಂತಹ ತೇಜಸ್ಸನ್ನ ಹೊಂದಿರುತ್ತೆ. ಇದು ಸಾಕ್ಷಾತ್ ಪರಶಿವನ ವರಪ್ರಸಾದ ಅಂತ ತಿಳಿದು ಶಿಲಾದರ ಮಹರ್ಷಿಗಳು ಆ ಮಗುವನ್ನ ಎತ್ತಿಕೊಂಡು ಆಶ್ರಮಕ್ಕೆ ತೆರಳುತ್ತಾರೆ. ಆ ಮಗುವಿಗೆ ನಂದಿ ಅಂತ ನಾಮಕರಣ ಮಾಡ್ತಾರೆ. ನಂದಿ ಬಾಲಕನಾದಂತಹ ಸಂದರ್ಭದಲ್ಲಿ ತುಂಬಾ ಬುದ್ಧಿವಂತ ಮಗುವಾಗ್ತಾನೆ. ಹಾಗೆ ಅಲ್ಲಿ ಆಟ ಆಡಿಕೊಂಡು ಆಶ್ರಮದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬೆಳೀತಾ ಇರ್ತಾನೆ. ಹೀಗೆ ಒಂದು ದಿನ ವರುಣ ಮತ್ತು ಮಿತ್ರ ಎನ್ನುವ ಮಹಾನ್ ತಪಸ್ವಿಗಳು ಮಹರ್ಷಿಗಳ ಆಶ್ರಮಕ್ಕೆ ಆತಿಥ್ಯಕ್ಕೆ ಆಗಮಿಸ್ತಾರೆ. ಆತಿಥ್ಯದಲ್ಲಿ ಯಾವುದೇ ರೀತಿಯ ಕುಂದು ಕೊರತೆಗಳು ಬಾರದಂತೆ ಇತ್ತ ಶಿಲಾದರ ಮಹರ್ಷಿಗಳು ಹಾಗೂ ಬಾಲಕ ನಂದಿ ಈ ಒಂದು ಜವಾಬ್ದಾರಿಯನ್ನ ವಹಿಸಿಕೊಂಡು ಅತಿಥಿ ಸತ್ಕಾರದಲ್ಲಿ ತೊಡಗುತ್ತಾರೆ. ಅತಿಥಿ ಸತ್ಕಾರ ಎಲ್ಲ ಮುಗಿದ ಬಳಿಕ ತೆರಳುವಂತಹ ಸಂದರ್ಭ ಬರುತ್ತೆ ತಪಸ್ವಿಗಳು. ಆಗ ತಪಸ್ವಿಗಳಿಗೆ ಅದಾಗಲೇ ಒಂದು ಮುನ್ಸೂಚನೆ ದೊರೆತಿರುತ್ತೆ. ಈ ನಂದಿ ಅನ್ನೋ ಬಾಲಕ ಅಲ್ಪಾಯು ಅನ್ನುವಂಥದ್ದು. ಆದರೂ ಬಾಯಿ ಬಿಟ್ಟು ಹೇಳೋಕಾಗದಂತಹ ತಪಸ್ವಿಗಳು ಹೊರಡುವಂತಹ ಸಂದರ್ಭದಲ್ಲಿ ದೀರ್ಘಾಯುಷ್ಯಮಾನ್ ಭವ ಅಂತ ಹೇಳಿ ಶಿಲಾದರ ಮಹರ್ಷಿಗಳಿಗೆ ಆಶೀರ್ವಾದ ಮಾಡ್ತಾರೆ. ಇತ್ತ ನಂದಿ ಬಂದು ಆಶೀರ್ವಾದ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾರೆ. ಇದನ್ನ ನೋಡಿದಂತಹ ಇತ್ತ ಮಹರ್ಷಿಗಳಿಗೆ ಒಂದು ಸಂಕಟ ಶುರುವಾಗತ್ತೆ. ತೆರಳುತ್ತಾ ಇದ್ದಂತಹ ತಪಸ್ವಿಗಳನ್ನ ತಡೆದು, ತಪಸ್ವಿಗಳೇ, ನಮ್ಮಿಂದೇನಾದರೂ ತಪ್ಪಾಯ್ತಾ? ಯಾಕಂದ್ರೆ ನೀವು ನನಗೆ ದೀರ್ಘಾಯುಷ್ಮಾನ್ ಭವ ಎನ್ನುವ ಆಶೀರ್ವಾದ ನೀಡಿದ್ರಿ. ಆದ್ರೆ ನನ್ನ ಮಗ ಬಾಲಕ ನಂದಿಗೆ ನೀವು ತಂದೆ ತಾಯಿಯನ್ನ ನೋಡ್ಕೋ ಅಂತ ಹೇಳಿದ್ರಿ. ಇದರ ಉತ್ತರ ಏನು? ಇದಕ್ಕೆ ಕಾರಣ ಏನು? ಯಾತಕ್ಕಾಗಿ ಈ ಆಶೀರ್ವಾದವನ್ನ ನೀಡಿದ್ರಿ? ಆತನಿಗೂ ದೀರ್ಘಾಯುಷ್ಯಮಾನ್ ಭವ ಅನ್ನುವ ಆಶೀರ್ವಾದ ನೀಡಿ ಅಂತ ಕೇಳ್ಕೊಳ್ತಾರೆ. ಆದ್ರೆ ತಪಸ್ವಿಗಳು ಹೇಳ್ತಾರೆ, ನಿನ್ನ ಮಗ ನಂದಿ ಶಿವನ ವರಪ್ರಸಾದ. ಶಿವನೇ ನಂದಿಯನ್ನ ಕರುಣಿಸಿದ್ದಂತಹ ಸಂದರ್ಭದಲ್ಲಿ, ಶಿವನೇ ಆಲ್ರೆಡಿ ಆ ಒಂದು ಆಯಸ್ಸನ್ನ ನಿರ್ಧರಿಸಿರುವಂತಹ ಸಂದರ್ಭದಲ್ಲಿ ನಾನು ದೀರ್ಘಾಯುಷ್ಯಮಾನ್ ಭವ ಅಂತ ಹೇಳುವುದು ತಪ್ಪಾಗತ್ತೆ ಅಂತ ತಪಸ್ವಿಗಳು ಮಹರ್ಷಿಗಳಿಗೆ ತಿಳಿಸ್ತಾರೆ. ಬಾಲಕ ನಂದಿಗೆ ಅಲ್ಪಾಯುವಿದೆ, ನೀವು ಮಹಾಮೃತ್ಯುಂಜಯವನ್ನ ಮಾಡಿ ಅಂತ ಹೇಳಿ ಅಲ್ಲಿಂದ ತೆರಳುತ್ತಾರೆ. ಇದನ್ನ ಕೇಳಿಸಿಕೊಂಡಂತಹ ಶಿಲಾದರ ತಪಸ್ವಿಗಳು ಸಂಕಟಕ್ಕೆ ಬಿದ್ದು ವಿಲವಿಲನೆ ಒದ್ದಾಡ್ತಾರೆ. ಅಯ್ಯೋ, ಎಂಥ ತಪ್ಪಾಯ್ತು, ಎಲ್ಲಿ ತಪ್ಪಾಯ್ತು? ಅಂಥ ಶಿವನಿಂದ ಪಡೆದಂತಹ ಮಗುವಿಗೆ ಅಲ್ಪಾಯುವಾಗಿದೆ ಅಂದ್ರೆ ನಾನು ಖಂಡಿತವಾಗ್ಲೂ ಈ ಮಹಾಮೃತ್ಯುಂಜಯವನ್ನ ಮಾಡಲೇಬೇಕು ಅಂತಹ ಸಂಕಟಕ್ಕೆ ಬಿದ್ದಿರುವಂತಹ ಸಂದರ್ಭದಲ್ಲಿ ಇತ್ತ ಬಾಲಕ ನಂದಿ ತಂದೆಯವರ ಈ ಸಂಕಟವನ್ನ ನೋಡೋಕಾಗದೆ ತಂದೆಯವರಿಗೆ ಕೇಳ್ತಾನೆ, ಏನಾಯ್ತು? ನನ್ನಿಂದ ಏನಾದ್ರೂ ತಪ್ಪಾಯ್ತಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಮಹರ್ಷಿಗಳು ಬಾಲಕ ನಂದಿಗೆ ಇರುವಂತಹ ವಿಷಯವನ್ನ ತಿಳಿಸ್ತಾರೆ. ಅದು ತಮಗೆ ಸಂತಾನವಿಲ್ಲದ ಕಾರಣ ಶಿವನಿಂದ ವರ ಪಡೆದು ಶಿವನ ವರಪ್ರಸಾದವಾಗಿ ನಂದಿಯನ್ನು ನಿನ್ನನ್ನ ನಾನು ಪಡೆದೆ. ಆದ್ರೆ ಈಗ ನೀನು ಅಲ್ಪಾಯು ಅನ್ನೋ ಮಾಹಿತಿಯನ್ನ ನಂದಿ ಬಾಲಕನಿಗೆ ತಿಳಿಸ್ತಾರೆ. ಇದರಿಂದ ಬೇಸರಗೊಳ್ಳದ ನಂದಿ ಇನ್ನು ಸಂತೋಷಗೊಳ್ತಾನೆ. ಶಂಕರನೇ, ಸಾಕ್ಷಾತ್ ಶಂಕರನೇ ನಿಮಗೆ ಪ್ರತ್ಯಕ್ಷವಾಗಿ ನನ್ನನ್ನ ಕರುಣಿಸಿರುವಂತಹ ಸಂದರ್ಭದಲ್ಲಿ ನನ್ನ ದೀರ್ಘಾಯು ಆತನ ಕೈಯಲ್ಲದೆ ಇನ್ಯಾರ ಕೈಯಲ್ಲಿರೋಕೆ ಸಾಧ್ಯ ತಂದೆಯವರೇ? ನಾನು ಈ ಮಹಾಮೃತ್ಯುಂಜಯವನ್ನ ಮಾಡ್ತೀನಿ, ನಾನು ಕಠೋರ ತಪಸ್ಸನ್ನೂ ಮಾಡ್ತೀನಿ ಅಂತ ಹೇಳಿ ನದಿಯೊಳಗೆ, ಸಮುದ್ರದೊಳಗೆ, ಗಿರಿ ಶಿಖರದ ಮೇಲೆ ಕೂತು ಕಠೋರ ತಪಸ್ಸನ್ನ ಮಾಡಿ ಶಿವನ ಒಂದು ಆಶೀರ್ವಾದವನ್ನ ಪಡಿಲೇಬೇಕು ಅಂತ ಹೇಳಿ ಹಠಕ್ಕೆ ಕೂತ್ಕೊಳ್ತಾನೆ. ಹೀಗೆ ಬಾಲಕ ನಂದಿಯ ತಪಸ್ಸಿಗೆ ಮೆಚ್ಚಿ ಪರಶಿವ ಪ್ರತ್ಯಕ್ಷನಾಗ್ತಾನೆ. ಆಗ ನಂದಿ ಮೂಕ ವಿಸ್ಮಿತನಾಗಿ ಶಿವನನ್ನ ನೋಡ್ತಾನೆ, ಶಿವನ ದೇಹ ಕಾಯವನ್ನ ನೋಡ್ತಾನೆ, ಶಿವನ ಆ ತೇಜಸ್ಸನ್ನ ಕಂಡು ಮಾತು ಹೊರಡದೆ ಮನಸ್ಸಿನಲ್ಲೇ ಅಂದುಕೊಳ್ತಾನೆ,
ದೀರ್ಘಾಯುಷ್ಯ ಯಾರಿಗ್ ಬೇಕು? ಈ ಶಿವನಿಗೆ ನಾನು ಸದಾ ಜೊತೆಯಾಗಿದ್ರೆ ಸಾಕು ಅನ್ನೋದನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರುವಂತೆ ಪರಶಿವನಿಗೆ ನಂದಿಯ ಈ ಮನಸ್ಸಿನ ಇಚ್ಛೆಯ ಅರಿವಾಗತ್ತೆ. ಮನಸ್ಸಿನ ಇಚ್ಛೆಯನ್ನ ಕೇಳಿಸಿಕೊಂಡು ಬಾಲಕ ನಂದಿ ನಿನಗೆ ತಥಾಸ್ತು. ನೀನು ಮನಸ್ಸಿನಲ್ಲಿ ಅಂದುಕೊಂಡಂತೆ ಆಗಲಿ ಅಂತ ಹೇಳಿ, ನೀನು ನನ್ನ ಜೊತೆ ಯಾವಾಗಲೂ ಸದಾ ಇರುತ್ತೀಯ. ಹಾಗೆ ನನ್ನ ವಾಹನವಾಗಿ ನನ್ನ ಎಲ್ಲಾ ಗಣಗಳ ಅಧಿಪತಿಯಾಗಿ ನೀನು ಇರು ಅಂತ ಹೇಳಿ ಆಶೀರ್ವಾದವನ್ನ ನೀಡ್ತಾನೆ. ಹೀಗೆ ನಂದಿ ಶಿವನಿಗೆ ವಾಹನವಾಗ್ತಾನೆ. ಹಾಗೆ ಇನ್ನೊಂದು ವಿಷಯ ಏನ್ ಗೊತ್ತಾ? ನೀವು ಶಿವನ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಶಿವನ ಮುಂದೆ ನಂದಿಯ ವಿಗ್ರಹವನ್ನ ಕಾಣ್ಬೋದು. ಹಾಗೆ ನಂದಿಯ ಕಿವಿಯಲ್ಲಿ ನೀವು ಮನಸ್ಸಿಂದ ಬೇಡಿಕೊಂಡು ಏನೇ ಕೇಳಿಕೊಂಡ್ರು ಅದು ಡೈರೆಕ್ಟ್ ಆಗಿ ಶಿವನಿಗೆ ತಲುಪತ್ತೆ. ನಿಮ್ಮ ಮನಸ್ಸಿನ ಇಚ್ಛೆಗಳು ಮನೋಕಾಮನೆಗಳು ಪೂರ್ಣಗೊಳ್ಳುತ್ತೆ. ಇವತ್ತಿನ ನಮ್ಮ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಶಿವನ ವಾಹನ ನಂದಿ ಯಾವ ರೀತಿ ಆದ ಅನ್ನೋದು ಶಿವ ಪುರಾಣದಲ್ಲಿ ಉಲ್ಲೇಖಿಸಿರುವಂತ ಕಥೆಯನ್ನ ಹೇಳಿದ್ವಿ. ಈ ಕಥೆ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಹಾಗೆ ನೀವು ಕೂಡ ನಮ್ಮ ಸುಮನ್ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಥೆ ಚೆನ್ನಾಗಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.